ಇನ್ಸ್ಟಾದಲ್ಲಿ ಅವರಿಬ್ಬರಿಗೂ ಪರಿಚಯ ಆಗಿತ್ತು. ಪರಿಚಯ ಪ್ರೀತಿಗೆ ತಿರುಗಿತ್ತು. ಇದೀಗ ಅವರಿಬ್ರು ಓಡ್ ಹೋಗಿರುವ ಆರೋಪ ಕೇಳಿಬಂದಿದ್ದು ಎರಡೂ ಕುಟುಂಬಗಳು ಕಂಗಾಲಾಗಿವೆ. ದಾರಿ ತಪ್ಪಿದ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ದಾನೆ. ಅಬ್ಬಬ್ಬಾ, ಅದೇನ್ ರೀಲ್ಸು, ಅದೇನ್ ಪೋಸು. ರೀಲ್ಸ್ ನಲ್ಲಿ ಒಂದಾಗಿರೋ ಜೋಡಿ ಇದು. ಆದ್ರೆ ಇವರ ದಾರಿ ತಪ್ಪಿದ ಪ್ರೀತಿಗೆ ಎರಡು ಕುಟುಂಬಗಳು ಕಣ್ಣೀರಾಗ್ತಿವೆ. ವಿವಾಹಿತ ಮಹಿಳೆ ಜೊತೆ ಕಾನ್ಸ್ಟೇಬಲ್ ಪರಾರಿ. ರೀಲ್ಸ್ ಜೋಡಿ ಪುರಾಣ, ಕಾನ್ಸ್ಟೇಬಲ್ ಸಸ್ಪೆಂಡ್. ರೀಲ್ಸ್ ನಲ್ಲಿ ನಗು ಬೀರುತ್ತಿರೋ ಈತನ ಹೆಸರು ರಾಘವೇಂದ್ರ. HSR ಲೇಔಟ್ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್. ಮತ್ತಿವಳು ಚಂದ್ರ ಲೇಔಟ್ ನಿವಾಸಿ ಮೋನಿಕಾ. ಮದುವೆಯಾಗಿ ಮಗು ಇದ್ರು ರಾಘವೇಂದ್ರ ಮೋನಿಕಾಳ ರೀಲ್ಸ್ಗೆ ಫಿದಾ ಆಗಿದ್ದ. ಇನ್ಸ್ಟಾದಲ್ಲೇ ಇಬ್ಬರಿಗೂ ಸ್ನೇಹ ಬೆಳೆದಿತ್ತು. ಅದು ಪ್ರೀತಿಗೆ ತಿರುಗಿತ್ತು. ಈಗಾಗಲೇ ಮೊದಲ ಗಂಡನನ್ನ ಬಿಟ್ಟು ಎರಡನೇ ಪತಿ ಜೊತೆಗಿದ್ದ ಮೋನಿಕಾ ಈಗ ರಾಘವೇಂದ್ರ ಜೊತೆ ಪರಾರಿಯಾಗಿರೋ ಆರೋಪ ಕೇಳಿಬಂದಿದೆ. ಸಂಸಾರವನ್ನ ಬಿಟ್ಟು ರಾಘವೇಂದ್ರ ಕೂಡ ಮೋನಿಕಾ ಜೊತೆ ಎಸ್ಕೇಪ್ ಆಗಿದ್ದಾನೆ. ವಿಷಯ ಏನಂದ್ರೆ, ಮೋನಿಕಾ ಮನೆಯಲ್ಲಿದ್ದ 160 ಗ್ರಾಂ ಚಿನ್ನ, 1,80,000 ಹಣ ತಗೊಂಡು ಪರಾರಿಯಾಗಿದ್ದಾಳಂತೆ. ಇದೀಗ ಮೋನಿಕಾ ಪತಿ ಚಂದ್ರ ಲೇಔಟ್ ಪೊಲೀಸರಿಗೆ ದೂರು ನೀಡಿದ್ದಾನೆ. ಹಿರಿಯ ಅಧಿಕಾರಿಗಳು ಕಾನ್ಸ್ಟೇಬಲ್ ರಾಘವೇಂದ್ರನನ್ನ ಅಮಾನತು ಕೂಡ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ಪರಿಚಯ ಆಗಿ ಅದಾದಮೇಲೆ ಫೋನ್ ಕಾಂಟ್ಯಾಕ್ಟಿಗೆ ಬಂದಿದ್ದಾರೆ. ನನ್ನ ವೈಫು ಮತ್ತು ನನ್ನ ಮಗ ಲೂಲು ಮಾಲ್ಗೆ ಹೋಯ್ತಾನೆ ಅಂದಾಗ ಅಮೌಂಟ್ ಕೊಟ್ಟು ನಾನೇ ಕಳಿಸಿದ್ದೀನಿ. ಸೊ ಅಲ್ಲಿ ಅವ್ರು ಬಂದಿದ್ರಂತೆ. ಮಗು ಜೊತೆ ಗೇಮ್ಸ್ ಆಡಿದ್ದಾರೆ. ಒಡವೆನು ಮತ್ತು ಅಮೌಂಟ್ ಹೋಗಿದೆ. ಅವ್ರು ಬಟ್ಟೆಗಿಟ್ಟಲ್ಲಿ ಹತ್ಕೊಂಡು 31ನೇ ತಾರೀಕು ಹೋಗಿದ್ದಾರೆ. ಅವತ್ತೊಂದು ದಿನ ಯಾಕಂದರೆ ನಾನು ಸ್ಟೇಷನಲ್ಲೇ ಇದ್ದೆ. ಸ್ಟೇಷನಲ್ಲೇ ಕೂತಿದ್ದೆ. ಅವ್ರು ಮನೆಯಿಂದ ಹೋಗಿ ವಾಪಸ್ ಸ್ಟೇಷನ್ಗೆ ಬಂದಾಗ ಮಗು ನಾನು ನೋಡ್ಬಿಟ್ಟು ನನ್ನ ಹತ್ರ ಬಂದುಬಿಟ್ಟಿದೆ, ನಾನು ಡ್ಯಾಡಿ ಜೊತೆ ಇರ್ತೀನಿ ಅಂತ. ಸೊ ನನಗಿದ್ದು ಗೊತ್ತಾಗಿದೆ. ಅವಾಗ ಮಗು ಬಂದು 3 ದಿನ ಆದಮೇಲೆ ಗೊತ್ತಾಗಿದ್ದು. ಸೆಪ್ಟೆಂಬರ್ 3ನೇ ತಾರೀಕು ಹಿಂಗೆ ರಾಘವೇಂದ್ರ ಅನ್ನೋರ ಜೊತೆ ನನ್ನ ಹೆಂಡ್ತಿಂಗ್ ಹೋಗಿದ್ದಾರೆ ಅಂತ. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ. ಇನ್ನು ಮಂಜುನಾಥ್ ಆರೋಪವನ್ನ ಮೋನಿಕಾ ಅಲ್ಲಗೆಳೆದಿದ್ದಾಳೆ. ನಾನು ಸ್ವಇಚ್ಛೆಯಿಂದ ಮದುವೆ ಆಗಿಲ್ಲ, ನನಗೆ ಹೊಡೆದು ಹಿಂಸೆ ಕೊಟ್ಟಿದ್ದಾನೆ. ಮಂಜುನಾಥ್ ಒಬ್ಬ ಸೈಕೋ. ನಾವಿಬ್ರು ದೂರಾಗಿ ಈಗಾಗಲೇ 3 ತಿಂಗಳಾಗಿದೆ ಅಂತ ಹೇಳಿದ್ದಾಳೆ. ನಾನು ಸ್ವಇಚ್ಛೆಯಿಂದ ಇವನ್ನ ಮದುವೆ ಆಗಿದ್ದಂತೂ ಇಲ್ಲ. ಇವನ್ ಕರ್ಕೊಬಂದು ನನ್ನ 3 ದಿನ ಒಳಗಡೆ ಹಾಕಿ ಕೂಡಾಕಿ ಅವಾಗ್ಲೂ ಇದೇ ತರ ದೌರ್ಜನ್ಯ ಮಾಡ್ತಿದ್ದ. ಅವಾಗ ಇವ್ರದ್ದು ಸ್ವಂತ ಮನೆ ಎಲ್ಲಾನು ಇತ್ತು. ನಾನು ನಮ್ಮ ತಾಯಿ ಮನೆಯಿಂದ ಬರಲ್ಲ ಅಂದ್ರು ನಮ್ಮ ತಾಯಿಗೆ ನಮ್ಮ ತಂದೆಗೆ ಎಲ್ಲರಿಗೂ ಕೊಲೆ ಬೆದರಿಕೆ ಹಾಕಿ ನನ್ನನ್ನು ಕರ್ಕೊಂಡು ಬಂದಿದ್ದು ಸತ್ಯ. ಯಾಕಂದ್ರೆ ಇವತ್ತಿನ ದಿನ ಇವನು ಮೀಡಿಯಾದವರಿಗೆ ಪ್ರೆಸ್ಗೆಲ್ಲ ಕೊಟ್ಬಿಡ್ತು ಅಂತಂದ್ರೆ ಏನಾಯ್ತು ಕಾನೂನು ಮುಖಾಂತರವಾಗಿ ಬಗೆಹರಿಸ್ಕೊಂತೀನಿ ಅಂತ ಹೇಳಿದೆ. ನಾನು ಇದೇ 30ನೇ ತಾರೀಕು 3 ತಿಂಗಳಿಂದ ನಾನು ಒಂಟಿಯಾಗಿ ಧರ್ಮಪುರಿನಲ್ಲಿದ್ದೆ. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಮೂಲಕ ಇವನು ಕೊಲೆ ಬೆದರಿಕೆ ಹಾಕೋದ್ರು. ಮತ್ತೆ ಇದಕ್ಕೆ ಪವಿತ್ರ, ಜ್ಯೋತಿ ಇವರೆಲ್ಲಾನು ಸೇರಿ ಕೊಲೆ ಬೆದರಿಕೆಗಳು ಅದು ಇದು ಅಂತ ಅಂದ್ಬಿಟ್ಟೆಲ್ಲ ಕರೆ ಮಾಡ್ತಾ ಇದ್ರು ನಮಗೆ. ಸದ್ಯ ಕಾನ್ಸ್ಟೇಬಲ್ನ ಪರಸಂಗ ಪುರಾಣ ಠಾಣೆ ಮೆಟ್ಟಿಲೇರಿದೆ. ಇದು ಹೇಗೆ ಅಂತ್ಯ ಕಾಣುತ್ತೋ ನೋಡಬೇಕು. ವಿಕಾಸ್, TV9 ಬೆಂಗಳೂರು.